ಸಮಾನತೆ ಹರಿಕಾರ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ. ಸಾಮಾಜಿಕ ಸಮಾನತೆಗೆ ಹರಿಕಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ ಎಂದು ಸಾರಿಗೆ ಮತ್ತು ಮುಜರಾಯಿ ಸಚಿವ ಅವರು ಬೆಂಗಳೂರಿನಲ್ಲಿ ತುಮಕೂರು ರಸ್ತೆಯಲ್ಲಿರುವ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ ಎಸ್. ಮನೋಹರ್, ಉಪಾಧ್ಯಕ್ಷ ಪ್ರವ್ಯ ಮಾರಾಟ ಅಧ್ಯಕ್ಷ ತಿಮ್ಮಣ್ಣ ಪಿ, ಎಂಇಐ ಮಂಡಳಿ ನಿರ್ದೇಶಕ ಪ್ರಶಾಂತ್ ಕುಮಾರ್, ಪ್ರವ್ಯ ಉತ್ಪಾದನಾ ಖರೀದಿ ಯೋಜನೆ ಮುಖ್ಯಸ್ಥ ಸಂತೋಷ ಎಚ್. ಪಿ. ಶರಣಪ್ಪ ಮತ್ತು ಎಂಇಎಸ್ ಕಾರ್ಖಾನೆಯ ಮುಖ್ಯಸ್ಥರು, ವ್ಯವಸ್ಥಾಪಕರು, ಸಿಬ್ಬಂದಿ ವೃಂದದವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿ ಸಚಿವ ರಾಮಲಿಂಗಾರೆಡ್ಡಿ ನೆರೆದಿದ್ದ ಸಿಬ್ಬಂದಿ ವೃಂದದವರನ್ನ ಮತ್ತು ಸಾರ್ವಜನಿಕರು ಉದ್ದೇಶಿಸಿ ಮಾತನಾಡಿದರು. ಕನ್ನಡ ಸಾಹಿತಿ ತಲಕಾಡು ಚಿಕ್ಕೆ ರಂಗೇಗೌಡ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳು ಮಾನವನ ಬದುಕಿನಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಎಂದು ಹೇಳಿದರು. ಮತ್ತು ಓದೋದಕ್ಕೂ ಅವಕಾಶಗಳಿರಲಿಲ್ಲ ಆ ಸಂದರ್ಭದಲ್ಲಿ. ಮತ್ತು 1935 ಕೂಡ ನಮ್ಮ ದೇಶದಲ್ಲಿ ಯಾರು ಕೂಡ ಆಸ್ತಿ ಇಟ್ಕೊಳ್ಳುವಂಥ ವೈದ್ಯರು ಇರಲಿಲ್ಲ. ಯಾರ ಕಾಲದಲ್ಲಿ ರಾಜ ಮಹಾರಾಜಗಳು 560 ರಾಜ್ಯಗಳು ಆಗ್ತಾಯಿದ್ರು. ಬ್ರಿಟಿಷರು ಬಂದರೆ ಬಹುತೇಕ ಕುಟುಂಬಕ್ಕೆ ಎಲ್ಲ ಸಾಮಂತರಾಗಿ ಆಳ್ತಾಯಿದ್ರು. ಮತ್ತು ಯಾರಿಗೂ ಕೂಡ ಆಸ್ತಿಯಲ್ಲಿ ಹಕ್ಕು ಇರಲಿಲ್ಲ. ಮತ್ತು ಸಮಾನತೆ ಅನ್ನೋದು ಇಲ್ಲವೇ ಇಲ್ಲ. ಮತ್ತು ವಿದ್ಯಾಭ್ಯಾಸ ಅನ್ನೋದು ಕೆಲವೇ ಒಂದು ವರ್ಗದ ಜನ ಮಾತ್ರ ಕಲಿಯುವಂಥ ಅವಕಾಶ ಇದ್ದಂಥ ಮಾತನಾಡೋಣ. ಅದು ಬಹುತೇಕ ಎಲ್ಲ ನಮ್ಮ ದೇಶ ಅಂತಲ್ಲ, ಪ್ರಪಂಚದ ಬಹುತೇಕ ಎಲ್ಲ ಕಡೆ ಕೂಡ ಯುರೋಪು ಅಲ್ಲೆಲ್ಲ ಸ್ವಲ್ಪ ಬೇಗ ಪ್ರಜಾಪ್ರಭುತ್ವ ಬಂತು. ಒಂದು 300 ವರ್ಷ ಆಗ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 75 ವರ್ಷ ಆಯಿತು. ಯುರೋಪ್ನಲ್ಲೆಲ್ಲ ಕೂಡ ಸ್ವಾತಂತ್ರ್ಯ ಸ್ವತಃ ಇದರಲ್ಲಿ ಪ್ರಜಾಪ್ರಭುತ್ವ ಬರೋಕ್ಕೆ ಮುಂಚೆ ಅಲ್ಲೂ ಇದೇ ರೀತಿ ರಾಜ್ಯಗಳು, ಪಾಂಡೆಗಾರರು, ಯಾರ್ಯಾರು ಶಕ್ತಿ ಇದ್ದು ಅವರೇ ಆಡಳಿತ ಮಾಡ್ತಾಯಿದ್ರು. ಅವ್ರು ಹೇಳಿದ್ದೇ ಕಾನೂನು. ಅವ್ರು ಯಾವ IPC ಇರಲಿಲ್ಲ, ಯಾವುದು IPC ಅಂದರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಯಾವ ಕಾನೂನು ಇರಲಿಲ್ಲ. ರಾಜ್ಯದಲ್ಲಿ ಅದೇ ನಡೀತಾ ಇತ್ತು. ಯಾರು ಬಲಿಷ್ಠರು ಮಾಡ್ತಾಯಿದ್ರು ಅದೇ ನಡೀತಾ ಇತ್ತು. ಹಾಗಾಗಿ ಮಕ್ಕಳು ಕೂಡ ಶಿಕ್ಷಣ ಇರಲಿಲ್ಲ ಅದೆಲ್ಲ. ಮತ್ತು ಈ ಆ ಥರದ ವಾತಾವರಣ ಇದ್ದು ಅದೇ ರೀತಿ ಅದಾದಮೇಲೆ ನಮ್ಮದು. ಶರಣಪ್ಪ ಅವರು ಸರ್ವರಿಗೂ ಸ್ವಾಗತಿಸಿದರು. ಪ್ರವ್ಯ ಮಾರಾಟ ಅಧ್ಯಕ್ಷ ತಿಮ್ಮಣ್ಣ ಪಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ, ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಎಸ್. ಜಡಗಿ, ಬೆಂಗಳೂರು ನಗರ ಜಿಲ್ಲಾ ಗೌರವಾಧ್ಯಕ್ಷ ಆರ್. ನಾಗರಾಜ್, ಯಲಹಂಕ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್, ಸುರೇಶ್ ದೊಡ್ಡಮನಿ, ಶರಣಬಸವ ಲಿಮಿಟೆಡ್ನ ಮುಖ್ಯಸ್ಥರು, ವ್ಯವಸ್ಥಾಪಕ ಸಿಬ್ಬಂದಿ ವರ್ಗದವರು ಸೇರಿದಂತೆ ಕನ್ನಡ ಪರ ಹೋರಾಟಗಾರರು, ಅಂಬೇಡ್ಕರ್ ಅಭಿಮಾನಿಗಳು, ನಾಗರಿಕರು ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.